ಬಂದ ಸೈಲೆಂಟ್ ಮಕ್ಕಳೇ ಎಲ್ರಿಗೂ ನಮಸ್ಕಾರ. ಹೇಳಲ್ವಾ ನಮಸ್ಕಾರ? ಎಲ್ಲರಿಗೂ ಗಣೇಶ ಚತುರ್ಥಿಯ ಗೌರಿ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ನಿಮ್ಮನ್ನೆಲ್ಲ ನಾವು ಒಂದು ಒಳ್ಳೆ ಪವಿತ್ರವಾದ ಸ್ಥಳಕ್ಕೆ ಕರ್ಕೊಂಡು ಹೋಗೋ ಆಲೋಚನೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಅಧ್ಯಕ್ಷರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿ ಕೂತು ಇವತ್ತಿಗೆ ಸಂಪೂರ್ಣ 1 ವರ್ಷದ ಅವಧಿಯನ್ನು ಪೂರೈಸಿದ್ದಾರೆ. ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು, ಹೆಚ್ಚಾಗಿ ನಿಮ್ಮ ಪರವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಮುಂದಿನ ದಿನಗಳಲ್ಲಿ ಅವರಿಗೆ ಆರೋಗ್ಯ ಮತ್ತು ನೆಮ್ಮದಿ, ಹಾಗೆ ಒಂದಷ್ಟು ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ದೇವರು ಆರೋಗ್ಯ ನೆಮ್ಮದಿಯನ್ನು ಕೊಡಲಿ ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆಯ ಸ್ಥಳಕ್ಕೆ ಹೋಗಬೇಕು ಅಂತ ಅವರು ತೀರ್ಮಾನ ಮಾಡಿದರು. ಅದು ಅಲ್ಲಿಗೆ ನಾವಿವತ್ತು ಹೋಗ್ತಾ ಇದ್ದೀವಿ, ಸಿಗಂದೂರು ಅಮ್ಮನವರ ಸನ್ನಿಧಾನಕ್ಕೆ. ಒಬ್ಬ ಮುಸ್ಲಿಂ ಸಮುದಾಯದ ವ್ಯಕ್ತಿ ಆದರೂ ಕೂಡ ಎಲ್ಲ ದೇವತೆಗಳನ್ನ ಪೂಜಿಸ್ತಕ್ಕಂಥ ವಿಚಾರ ಕೇವಲ ಪತ್ರಿಕೆಗೆ ಬರವಣಿಗೆಗೆ ಮಾತ್ರ ಸೀಮಿತ ಆಗದೆ ಬದುಕಲ್ಲೂ ಕೂಡ ಅಳವಡಿಸಿಕೊಂಡು ಅವರು ನಿಮ್ಮೆಲ್ಲರ ಜೊತೆಯಲ್ಲಿ ನಮ್ಮನ್ನು ಸೇರಿಸಿಕೊಂಡು ಸಿಗಂದೂರಿಗೆ ಕರ್ಕೊಂಡು ಹೋಗುವಂಥ ಒಂದು ಇದನ್ನೇ ಮಾಡಿದ್ದಾರೆ. ಅವರಿಗೆ ದೇವರು ಉತ್ತಮವಾದಂಥ ಆರೋಗ್ಯ ನೆಮ್ಮದಿಯ ಬದುಕನ್ನು ಕೊಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಪ್ರಾರ್ಥಿಸ್ತಾ ಇದ್ದೇನೆ. ಅಧ್ಯಕ್ಷ, ಒಳ್ಳೆಯದಾಗಲಿ, ಶುಭಾಶಯಗಳು. ಈಗ ಒಂದು ವಿಶೇಷ ಏನಂತ ಹೇಳಿದ್ರೆ, ಇವತ್ತಿಗೆ ಆಗಸ್ಟ್ 27ಕ್ಕೆ ನನಗೆ 1 ವರ್ಷ ಪಟ್ಟಣ ಪಂಚಾಯತ್ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದು. ಈ 1 ವರ್ಷದ ಸೆಲೆಬ್ರೇಷನ್ ಅನ್ನ ನಾವು ಬೇರೆ ಬೇರೆ ಕಡೆ ಕಳೆಯೋ ಬದಲಿಗೆ, ಯಾಕಂತ ಹೇಳಿದ್ರೆ ಜನಸೇವೆ ಮಾಡಲಿಕ್ಕೆ ಅವಕಾಶ ಸಿಗೋದು ತುಂಬ ಕಮ್ಮಿನೇ ಕೆಲವರಿಗೆ. ಆದರೆ ನಮಗೆ ದೇವರು 2 ಸತಿ 3 ಸತಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಇಂತಹ ಸಂದರ್ಭದಲ್ಲಿ ಇಡೀ ನಮ್ಮ ಸಮಾಜದಲ್ಲಿರುವಂತಹ ನಿರ್ಗತಿಕರು, ಬಡವರು, ಅವ್ರ ಪರವಾಗಿ ನಿಲ್ಲುವಂತಹ ಉದ್ದೇಶಗಳನ್ನು ನಾವು ಹೊಂದಿರುವಂಥದ್ದು ಮೊದಲಿಂದ. ಈ ದಿನ ನಾವು ಈ ಸಂತೋಷ ಸಂದರ್ಭದಲ್ಲಿ 1 ವರ್ಷ ಪೂರ್ತಿ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಸಿಗಂದೂರು ಹಾಗೆ ಜೋಗ್ ಫಾಲ್ಸ್ 2 ಕಡೆಯಲ್ಲೂ ನಿಮ್ಮ ಜೊತೆ ನಾವು ಒಂದು ದಿವಸ ಪ್ರವಾಸ ಅಂತ ಹೇಳ್ತಾ ಇದ್ದೀವಿ. ಎಲ್ರಿಗೂ ಶುಭವಾಗಲಿ, ಒಳ್ಳೆ ರೀತಿಯ ಒಂದು ಪ್ರವಾಸ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾವು ಹಾವೇ ಸಲ್ಲಿಸ್ಕೊಂಡು